ಇವಳು ನನ್ನ ನೆಮ್ಮದಿಯಾಗಿರಕ್ಕೆ ಬಿಡ್ತಿಲ್ವಲ್ಲ. ಈಗ ಯಾಕ ಜಮೀನ್ದಾರ್ ಮನೆಗೆ ಹೋಗ್ಬೇಕಿತ್ತು? ಅವನೇನಾದ್ರೂ ಕರುಣೆ ತೋರಿಸ್ತಾನ? ಹೊಡ್ಕೊಂಡ್ ಹೋಗಿ ಹಾವಿನ ಹುತ್ತದೊಳಗೆ ಕೈ ಹಾಕಿದ್ರೆ ಅದು ಕಚ್ಚದೇ ಇರತ್ತಾ? ಈ ಸಕ್ಕು ಹಠಮಾರಿ, ಮಾತ್ ಕೇಳಲ್ಲ ಇವಳು. ಬಾ ಸಕ್ಕು ಬಾ, ಕುತ್ಕೊಮ್ಮ, ಕುತ್ಕೋ ಕುತ್ಕೋ. ಎಷ್ಟು ಗಾಬರಿ ಆಗಿದ್ದೆ ಗೊತ್ತಾ? ಆ ಜಮೀನ್ದಾರ ಮರ್ಯಾದೆಯಿಂದ ಮಾತಾಡ್ಸದ್ನಾ? ಏನಾಯ್ತು ಹೇಳೆ ಹೇಳೆ. ಕೆಟ್ಟದಾಗೇನಾದ್ರೂ ನಡ್ಕೊಂಡ? ಸಕ್ಕು ದಯವಿಟ್ಟು ನಿಜ ಹೇಳು, ಅವನೇನಂದ? ಅಜ್ಜಿ, ಕೈ ಮುಗ್ದು ಅವ್ರಿಗೆ ಕೇಳ್ಕೊಂಡೆ, ಅವ್ರನ್ನ ಬೇಡ್ಕೊಂಡೆ ನಮ್ಮ ಅಜ್ಜಿಗೆ ಇಂಥ ಕಠಿಣವಾದ ಶಿಕ್ಷೆ ಕೊಡಬೇಡಿ ಅಂತ. ಅವ್ರನ್ನ ಕೆಂಡದ ಮೇಲೆ ನಡೆಯೋಕ್ ಬಿಡಬೇಡಿ ಅಂತಂದೆ. ಅಜ್ಜಿ ಅವ್ರು ಒಪ್ಕೊಂಡ್ರು. ನೀನ್ ಕೆಂಡದ ಮೇಲೆ ನಡೆಯೋ ಅವಶ್ಯಕತೆ ಇಲ್ಲ ಅಜ್ಜಿ, ನೀನ್ ನಡಿಬೇಕಾಗಿಲ್ಲ. ಏನು? ಅವನು ಒಪ್ಕೊಂಡ? ಅಷ್ಟು ಸುಲಭವಾಗಿ ಹೇಗೆ ಒಪ್ಕೊಂಡ? ಇಲ್ಲ 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 ಇಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರು. ಅದೇನಂದ್ರೆ ಈಗ ನಿಮ್ ಬದ್ಲಾಗಿ ಕೆಂಡದ ಮೇಲೆ ಸಕ್ಕು ನಡಿಯಕ್ ಒಪ್ಕೊಂಡಿದ್ದಾಳೆ. ಅದಕ್ಕೆ ನಿಮಗ್ ಬಿಡುಗಡೆ ಸಿಕ್ಕಿದೆ. ಸಕ್ಕು, ಭಾಮ ಹೇಳ್ತಿರೋದು ನಿಜಾನಾ? ಬಾಯಿ ತೆಗೆದು ಮಾತಾಡು. ಅಯ್ಯೋ, ಏನತ್ತೆ ನೀವು? ಅಯ್ಯೋ, ಕಣ್ ಕೆಕ್ಕರ್ಸ್ಕೊಂಡು ನನ್ ಕಡೆ ಕೋಪದಿಂದ ನೋಡ್ತಿದ್ಯಲ್ಲ. ನಿಮ್ ಅಜ್ಜಿಗೆ ಈ ವಿಷಯ ಗೊತ್ತಾಗೋದು ತುಂಬಾ ಮುಖ್ಯ. ಯಾಕಂದ್ರೆ ಊರವ್ರಿಗೆಲ್ಲ ಈ ವಿಷಯ ಗೊತ್ತಾಗಿದೆ. ನಿಜ ಬೆಂಕಿ ಹಾಗಲ್ವಾ? ಊರವರೆಲ್ಲ ಇದ್ರ ಬಗ್ಗೆನೆ ಮಾತಾಡ್ಕೋತಿದ್ದಾರೆ. ಸಕ್ಕು ಕೆಂಡದ ಮೇಲೆ ನಡಿತಾಳೆ ಅಂತ. ಇವತ್ತು ಸೂರ್ಯ ಮುಳುಗಿದ ತಕ್ಷಣನೇ ನಮ್ ಸಕ್ಕು ಕೆಂಡದ ಮೇಲ್ ನಡಿತಾಳೆ. ನೋಡಿದ್ರ ದೊಡ್ಡಮ್ಮ, ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ದೊಡ್ಡವ್ರಿಗೆ ಹೇಳ್ದೇನೆ ಒಪ್ಕೊಂಡ್ಬಿಟ್ಟಿದ್ದಾಳೆ. ಇವಳನ್ನ ನೋಡಿ ನಾವೆಲ್ಲ ಅಳ್ಬೇಕಷ್ಟೇ. ಸಕ್ಕುಗ್ ಅಭ್ಯಾಸ ಆಗೋಗಿದೆ. ನಿಮ್ ಮೊಮ್ಮಗಳ ಹಠಕ್ಕೆ ಒಂದ್ ದೊಡ್ಡ ನಮಸ್ಕಾರ. ಅದು ಧಗಧಗ ಅಂತ ಉರಿಯೋ ಕೆಂಡ, ಹೂಗಳಲ್ಲ ಸಕ್ಕು. ದಿನ ಒಲೆ ಹತ್ರ ಅಡ್ಗೆ ಮಾಡುವಾಗ ಆ ಬಿಸಿ ತಗ್ಲಿದ್ರೇನೆ ಸಹಿಸ್ಕೊಳಕ್ ಆಗಲ್ಲ. ಅಪ್ಪಿ ತಪ್ಪಿ ಕಾದಿರೋ ಹಂಚ್ ತಗ್ಲಿದ್ರೆ ತಡ್ಕೊಳಕ್ ಆಗಲ್ಲ. ಆದ್ರೆ ಈ ಹುಡುಗಿ ಧಗಧಗ ಅಂತ ಉರಿಯೋ ಕೆಂಡದ ಮೇಲೆ ನಡಿತೀನಿ ಅಂತ ಮಾತ್ ಕೊಟ್ಟಿದ್ದಾಳೆ. ಅಯ್ಯೋ 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 ಅಯ್ಯೋ, ಮೈ ಮೇಲಿರೋ ಬಟ್ಟೆ ಮೇಲೆ ಏನಾದ್ರೂ ಕೆಂಡ ಬಿದ್ರೆ ನಮ್ ಕಣ್ ಮುಂದೆನೆ ಸಕ್ಕು ಸುಟ್ಟು ಬೂದಿ ಆಗೋಗ್ತಾಳೆ. ಬಾಯಿ ಮುಚ್ಚು ಭಾಮ. ನೀನ್ ಸುಮ್ನೆ ಅಪಶಕನ ಮಾತಾಡ್ಬೇಡ. ಆ ರೀತಿ ಯಾವತ್ತಿಗೂ ಆಗಲ್ಲ. ನಾನ್ ಹೇಳೋದನ್ನ ಕೇಳಿಸ್ಕೋ ಸಕ್ಕು. ನಿನ್ ಪ್ರಾಣಕ್ಕೆ ಅಪಾಯ ತರೋ ಈ ಪರೀಕ್ಷೆಗೂ ನಿನಗೂ ಯಾವುದೇ ಸಂಬಂಧ ಇಲ್ಲ. ಹೆಚ್ಚು ಅಂದ್ರೆ ಏನ್ ಮಾಡ್ತಾನ ಜಮೀನ್ದಾರ? ಮನೆ ಜಪ್ತಿ ಮಾಡ್ತಾನ? ನಮ್ಮನ್ ಹೊರಗ್ ಹಾಕ್ತಾನ? ಹೊರಗಾಕ್ಲಿ ಬಿಡು. ದೇವಸ್ಥಾನದ ಮೆಟ್ಲು ಮೇಲೆ ಇರೋಣ, ಛತ್ರದಲ್ಲಿರೋಣ, ಇಲ್ಲ ಅಂದ್ರೆ ಯಾರ ಮನೇಲಾದ್ರೂ ಆಶ್ರಯ ತಗೊಳ್ಳೋಣ. ಅದನ್ ಬಿಟ್ಟು ಅವನಿಗೆ ಭಯ ಪಟ್ಕೊಂಡು ನೀನ್ ಈ ತರದ ಆಟ ಎಲ್ಲ ಆಡ್ಬೇಡ. ಮಾತು ಅಂದ್ರೆ ಮಾತೆ. ಏನಾಗತ್ತೋ ಅದೇ ಆಗ್ಲಿ ಬಿಡು. ಆದ್ರೆ ನೀನ್ ಮಾತ್ರ ಕೆಂಡದ ಮೇಲೆ ನಡೆಯೋ ಹಾಗಿಲ್ಲ. ನೀನ್ ಇವಾಗ ಒಳಗಡೆ ಹೋಗು. ಏನ್ ಕರಿಯಪ್ಪ, ಹುಡ್ಗಿ ದಿನ ಪೂರ್ತಿ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾಳೆ. ನನ್ ಪಾಂಡುರಂಗ ಅಂತ ಹೇಳ್ತಾನೆ ಇರ್ತಾಳೆ. ನೀನ್ ಬರೀ ಸೊಂಟದ ಮೇಲೆ ಕೈ ಹಾಕೊಂಡ್ ನಿಂತಿರ್ತೀಯ, ಅವಳನ್ ಗಮನಿಸೋದೇ ಇಲ್ಲ. ಪರೀಕ್ಷೆ ಅನ್ನೋ ಹೆಸರಲ್ಲಿ ಆ ರಾಕ್ಷಸ ತಾತ ಅವಳಿಗೆ ಹಿಂಸೆ ಕೊಡ್ತಾನೆ ಇದ್ದಾನೆ. ಇದೆಲ್ಲ ನೀನು ಕಾಣಿಸ್ತಿದ್ಯೋ ಇಲ್ವೋ? ನಿನ್ ಗುಡಿ ಬಾಗ್ಲು ತೆಗ್ಸೋದಿಕ್ಕೆ ಹುಡ್ಗಿ ಯೋಚನೆ ಮಾಡ್ದೆ. ಮೆಣಸಿನ್ಕಾಯಿ ತಿಂದ್ಲು. ನಿನಗೋಸ್ಕರನೇ ತಿಂದಿದ್ದು, ನಿನಗೋಸ್ಕರನೇ. ದೊಡ್ಡ ಮುಳ್ಳಿನ ಹಾರ ಅವಳ ಕೊರಳಿಗೆ ಹಾಕೊಂಡ್ಲು. ಬಾವಿಯಿಂದ ತಣ್ಣೀರ್ ಸೇದಿ ಮೈ ಮೇಲೆ ಸುರ್ಕೊಂಡ್ಲು. ಇವಾಗ ಬೆಂಕಿ ಕೆಂಡದ ಮೇಲೆ ನಡೆಯಕ್ ಸಿದ್ಧವಾಗಿದ್ದಾಳೆ. ಕರಿಯಪ್ಪ, ನೀನು ಕೇಳ
ಗಂಡದ ಮೇಲೆ ನಡೀತೀನಿ ಅಂತ ಇದ್ದಾಳೆ. ಅವಳೆಷ್ಟು ಅಮಾಯಕಿ ಅಂತ ನಿನ್ಗೆ ಗೊತ್ತು ಅಲ್ವಾ? ಈ ವಿಷಯದಲ್ಲಿ ಅವಳು ಯಾರ ಮಾತನ್ನು ಕೇಳೋದಿಲ್ಲ. ಬೇರೆ ದಾರಿ ಇಲ್ದೆ ನಿನ್ಗೆ ಹೇಳೋಣ ಅಂತ ಬಂದೆ.